ನನ್ನೆಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಈಗ ಮಾಘಪುರಾಣದ 10ನೇ ಅಧ್ಯಾಯವನ್ನು ಹೇಳಲಿಕ್ಕಿದ್ದೇನೆ. ವಿಶ್ವಾಮಿತ್ರನ ವಾನರಮುಖ ನಿವೃತ್ತಿ. ಈ ದೇವೇಂದ್ರನನ್ನು ಹುಡ್ಕೊಂಡು ಬಂದಂಥ ದೇವತೆಗಳು ಮಹಾವಿಷ್ಣುವನ್ನು ಭಕ್ತಿಯಿಂದ ಸ್ತೋತ್ರ ಮಾಡ್ತಾರೆ. ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಹರಿಯೇ, ನಿನ್ನನ್ನು ಬಲ್ಲವರು ಎಲ್ಲೋ ಕೆಲವರು, ನಿನ್ನ ಮಹಿಮೆಯನ್ನು ಎಲ್ಲರೂ ಅರಿಯಲಾರರು. ನಿನಗೆ ನಮಸ್ಕಾರ. ಸೃಷ್ಟಿ ಸ್ಥಿತಿ ಲಯಕರ್ತ ಎಲ್ಲ ನೀನೇ ಆಗಿರುವೆ. ಭೃಗು ಋಷಿಯಂತಹ ಋಷಿಗಳೇ ನಿನ್ನನ್ನು ಸರ್ವಶ್ರೇಷ್ಠ ಅಂತ ಹೇಳಿದ್ದಾರೆ. ತಮ್ಮ ಯಾಗಗಳ ಫಲವನ್ನೆಲ್ಲ ಅವರು ನಿನಗೆ ಅರ್ಪಿಸ್ತಾರೆ. ಚತುರ್ವೇದಗಳನ್ನು ಸಲಹಿದಂಥ ಮಹಾಮಹಿಮನೇ ನೀನಾಗಿರುವೆ. ದೇವ ಮತ್ತು ಅಸುರರಿಗೆ ಯುದ್ಧವಾದಾಗ ಅವರ ಜಗಳವನ್ನು ಸುಲಭವಾಗಿ ಪರಿಹರಿಸಿದ ಧನ್ವಂತರಿಯೇ ನೀನಾಗಿರುವೆ. ನಾವೆಲ್ಲ ನಿಮಿತ್ತ ಮಾತ್ರರು. ನಮ್ಮ ಎಲ್ಲ ಆಗುಹೋಗುಗಳು ನೀನೇ ಆಗಿರುವೆ. ಭಯವನ್ನು ಹುಟ್ಟಿಸುವವನು ನೀನು, ಭಯವನ್ನು ಹೋಗಲಾಡಿಸುವವನು ನೀನು. ನಿನ್ನಲ್ಲಿ ಇಷ್ಟೊಂದು ಶಕ್ತಿ ಇದ್ದರೂ ಮೂಢರು, ಮದಾಂಧರು, ಅಹಂಕಾರಿಗಳು, ಲೋಭಿಗಳು, ರಾಕ್ಷಸರು, ರಜೋಗುಣದಿಂದ ಮೆರೆಯುವವರು ಇವರೆಲ್ಲ ಯಾರೂ ನಿನ್ನನ್ನು ಅರಿಯಲಾರರು ಅಂತ ಹೇಳ್ತಾರೆ. ಹಾಗೆ ಈ ಜಗದೋದ್ಧಾರಕನಾದಂತಹ ಮಹಾವಿಷ್ಣು ಅಣುರೇಣು ತೃಣಕಾಷ್ಟ ಎಲ್ಲರಲ್ಲಿಯೂ ಇರ್ತಾನೆ. ಅಣುವಿನಲ್ಲಿ ಅಣುವಾಗಿಯೂ, ಮಹತ್ತಿನಲ್ಲಿ ಮಹತ್ವವಾಗಿಯೂ ಇರುತ್ತಾನೆ. ನಿಗಮ ಗೋಚರನು, ಅಗೋಚರನು, ಅಪ್ರಮೇಯನು, ಕ್ಷೀರಾಬ್ಧಿ ಶಯನನು, ಕ್ಷಾರಾಬ್ಧಿ ವಂದನನು, ಧನ್ಯ ಚರಿತ್ರನು, ಗಣ್ಯ ಪವಿತ್ರನು, ಸರಸಿಜೋದ್ಭವನು, ಜಗದಾದಿ ಗುರುವು, ಅಮರ ಗಂಗಾಜನಕನು, ಪರಮ ಪಾವನನೂ ಆಗಿರುವನು. ಲಾವಣ್ಯದಲ್ಲಿ ಇವನನ್ನು ಮೀರಿಸುವವರಿಲ್ಲ. ಈ ಮಹಾವಿಷ್ಣು ಆದಿಶೇಷನನ್ನೇ ಹಾಸಿಗೆಯಾಗಿ ಮಾಡಿಕೊಂಡು ಗರುಡ ವಾಹನವನ್ನು ಉಳ್ಳವನಾಗಿದ್ದಾನೆ. ಇಂಥ ಮಹಾವಿಷ್ಣುವಿನ ಭಕ್ತಕೋಟೆಯ ಕುರಿತು ಹೇಳಲು ಶಬ್ದವು ಸಾಲದು. ಪ್ರಹ್ಲಾದ, ಧ್ರುವಕುಮಾರ, ಬಲಿ ಮಹಾರಾಜ, ಅಂಬರೀಷ ಇವರೆಲ್ಲ ಮಹಾವಿಷ್ಣುವಿನ ಮಹಾಭಕ್ತರು. ಮುನಿಗಳೆಲ್ಲ ತಮ್ಮ ತಪಸ್ಸಿನ ಬಲದಿಂದ ಮಹಾವಿಷ್ಣುವನ್ನು ತಮ್ಮ ಹೃದಯದಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಮಹಾವಿಷ್ಣುವನ್ನು ಯಾರು ನೆನೆಯುತ್ತಾರೋ ಅವರಿಗೆ ಆ ನಿಮಿಷದಿಂದ ಹರ್ಷ ಉಂಟಾಗ್ತದೆ. ಅವರನ್ನು ಯಾರು ನೆನೀತಾರೋ ಅವರೇ ಭಾಗ್ಯವಂತರು. ಅವರನ್ನು ನೆನೆಸಿದ ದಿನ ನಮಗೆ ಶುಭ ದಿನ. ಮಹಾವಿಷ್ಣು ಅನಾಥ ಬಂಧನನು, ಅನಾಥ ಬಂಧುವು, ಗೋವಿಂದನು, ಪೂರ್ಣಾನಂದನು, ಖಗಪತಿ ವಾಹನನು, ಪಂಕಜಲೋಚನನು, ಪರಮ ಪುರುಷನು, ಪರವಾಸುದೇವನು, ಭವಸಾಗರವನ್ನು ದಾಟಿಸುವ ಕರುಣಾ ಸಿಂಧುವು ಅವನೇ ಆಗಿರುತ್ತಾನೆ. ಪರಮಾತ್ಮ, ನಾವೆಲ್ಲ ಅನಾಥರಾಗಿದ್ದೇವೆ. ದೇವಲೋಕದಲ್ಲಿ ದೇವೇಂದ್ರನನ್ನು ಕಾಣದೆ 12 ವರ್ಷಗಳಾಯಿತು. ಇದರಿಂದ ನಮ್ಮ ಮೇಲೆ ಅಸುರರೆಲ್ಲ ಯುದ್ಧಕ್ಕೆ ಬರ್ತಾ ಇದ್ದಾರೆ. ನಮಗೆ ಶಾಂತಿ ಭಂಗವನ್ನು ತಂದೊಡ್ತಾ ಇದ್ದಾರೆ. ಹಾಗಾಗಿ ನಾವು ದೇವೇಂದ್ರನನ್ನು ಹುಡುಕಿಕೊಂಡು ಇಲ್ಲಿ ಬಂದಿದ್ದೀವಿ. ಇಂದ್ರನ ಇದಾನೋ ಇಲ್ಲೋ ನಮಗೆ ದಿಕ್ಕೇ ತೋಚದಾಗಿದೆ. ಅವನು ಬೇಗ ನಮ್ಮ ಸುರಲೋಕಕ್ಕೆ ಬಂದು ಮುಟ್ಟಬೇಕು. ಅದಕ್ಕೆ ದಾರಿಯನ್ನು ನೀನು ತೋರಿಸ್ಬೇಕು ಅಂತ ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗ ಮಹಾವಿಷ್ಣು, ನಿಮ್ಮ ಒಡೆಯನಾದ ದೇವೇಂದ್ರನು ಮಿತ್ರವಿಂದನೆಂಬ ಮುನಿ ಶಾಪಕ್ಕೆ ತುತ್ತಾಗಿ ಕತ್ತೆ ರೂಪವನ್ನು ತಾಳಿ ಗೋಕರ್ಣದ ಹತ್ತಿರ ಅಲ್ಲಿಂದ ಉತ್ತರ ದಿಕ್ಕಿನಲ್ಲಿ 20 ಯೋಜನ ದೂರದ ಒಂದು ಗುಹೆಯಲ್ಲಿ ಅಡಗಿಕೊಂಡಿದ್ದಾನೆ. ಮಿತ್ರವಿಂದನ ಹೆಂಡತಿಯನ್ನು ಭೋಗಿಸಿ ಅವನ ಶಾಪಕ್ಕೆ ತುತ್ತಾದ ಪರಿಣಾಮವಾಗಿ ಅವನು ಈಗ ಸ್ವರ್ಗಲೋಕಕ್ಕೆ ಹಿಂದಿರುಗುವಂತಹ ಸಾಮರ್ಥ್ಯವನ್ನು ಕಳ್ಕೊಂಡಿದ್ದಾನೆ. ಜೋಗುಲು ಚರ್ಮಗಳಿರುವ ಕತ್ತೆ ಮುಖವನ್ನು ಹೊತ್ತುಕೊಂಡು ಅವನಿಗೆ ಹೋಗ್ಲಿಕ್ಕೂ ಮರ್ಯಾದೆಯಾಗಿದೆ. ಹಾಗಾಗಿ ಅವಿತ್ಕೊಂಡಿದ್ದಾನೆ. ಮಿತ್ರವಿಂದನ ಹೆಂಡತಿಯು ಕಲ್ಲಾಗಿದ್ದಾಳೆ. ಈಗ ನೀವು ದೇವೇಂದ್ರನನ್ನ ನಿಮ್ಮ ಜೊತೆ ಕರ್ಕೊಂಡು ಹೋಗಬೇಕು ಅಂದರೆ ನಾನು ಹೇಳಿದಾಗ ಮಾಡಬೇಕು. ಮಾಘ ಮಾಸದ ವ್ರತವನ್ನು ಮಾಡಬೇಕು, ಅವನಿಗೆ ಮಾಘ ಸ್ನಾನವನ್ನು ಮಾಡಿಸ್ಬೇಕು ಅಂತ ಹೇಳ್ತಾರೆ. ಆವಾಗ ಇವರು ಖುಷಿ ಆಗ್ತದೆ, ನಾವು ಧನ್ಯರು, ನೀನು ಆದರೂ ಇಂದ್ರನ ಶಾಪ ವಿಮೋಚನೆ ಆಗಲಿಕ್ಕೂ ನಾವು ಏನು ಮಾಡಬೇಕು ಅಂತ ಇನ್ನೂ ವಿವರವಾಗಿ ಹೇಳಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಮಹಾವಿಷ್ಣು, ನಿಮ್ಮ ಒಡೆಯನ ಮೇಲಿರುವಂತಹ ಭಕ್ತಿ ಗೌರವಗಳಿಗೆ ಮೆಚ್ಚಿದ್ದೇನೆ ನಾನು. ಆದರೆ ಇಂದ್ರನೇ ಒಂದು ಚಂಚಲ ಚಿತ್ತದಿಂದ ಮಿತ್ರವಿಂದನ ಹೆಂಡತಿಯನ್ನು ಭೋಗಿಸಿ ತಪ್ಪು ಮಾಡಿ ಇಂಥ
ಶಾಪಕ್ಕೆ ಗುರಿಯಾಗಿದ್ದಾನೆ. ಆದರೆ ನೀವು ಅವನನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಹಾಗಾಗಿ ಅವನಿಗೆ ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯ ಆಗುವುದಕ್ಕೂ ಮುಂಚೆ ಇಂದ್ರನನ್ನು ಕರೆದುಕೊಂಡು ತುಂಗಭದ್ರಾ ನದಿ ತೀರಕ್ಕೆ ಕರೆದೊಯ್ದು ಅಲ್ಲಿ ನದಿ ನೀರಿನಲ್ಲಿ ಮಾಘ ಸ್ನಾನ ಮಾಡಿಸಿ ಆಗ ಕತ್ತೆ ರೂಪವನ್ನು ಕಳೆದುಕೊಳ್ಳುತ್ತಾನೆ. ಅವನು ಮೊದಲನೇ ಇಂದ್ರನಾಗುತ್ತಾನೆ, ಮೊದಲಿಂದೇ ರೂಪವನ್ನು ಪಡೆಯುತ್ತಾನೆ ಅಂತ ಹೇಳ್ತಾರೆ. ಆಗ ದೇವತೆಗಳಿಗೆ ಆಶ್ಚರ್ಯ ಆಗ್ತದೆ. ಇಂದ್ರನ ಹಾಕಿಬಿಟ್ರೆ ಆಗಲಿಲ್ಲ, ಮುಖದಲ್ಲಿ ಮಾತ್ರ, ಅವನಿಗೆ ಸ್ವರ್ಗಕ್ಕೆ ಮರಳಿ ಹೋಗುವಂತಹ ಶಕ್ತಿಯೂ ಬೇಕಲ್ಲ ಹೇಳಿ ಮತ್ತೆ ಮಹಾವಿಷ್ಣುವಿನಲ್ಲಿ ಪ್ರಾರ್ಥಿಸಿಕೊಂಡಾಗ ಮಹಾವಿಷ್ಣು ನಿಮಗೆ ಅದಕ್ಕೊಂದು ಕಥೆನೇ ಹೇಳ್ತೇನೆ ನಾನು ಅಂತ ಮೊದಲಿಟ್ಕೊಳ್ತಾರೆ ಕತೆಗೆ. ಮಾಘ ಮಾಸದಲ್ಲಿ ಯಾರೇ ಮಾಘ ಸ್ನಾನ ಮಾಡಿದರು ಅವರ ಎಲ್ಲ ಪಾಪಗಳು ನಾಶ ಆಗ್ತವೆ. ಅದಕ್ಕಾಗಿ ಇಂದ್ರನಿಗೆ ನೀವು ಆ ಸ್ನಾನವನ್ನು ಮಾಡಿಸಿದಾಗ ಅವನು ಕತ್ತೆ ರೂಪ ಕಳ್ಕೊಂಡು ನಿಮ್ಮ ಲೋಕಕ್ಕೆ ಹೋಗಲಿಕ್ಕೆ ಶಕ್ತಿಯನ್ನು ಕೂಡ ಪಡಿತಾನೆ. ಅದಕ್ಕೊಂದು ಉದಾಹರಣೆ ಅಂದರೆ ವಿಶ್ವಾಮಿತ್ರ ಮಹರ್ಷಿಗಳು ಒಬ್ಬರು ಮುನಿವರ್ಯರು. ಅವರು ಪವಿತ್ರ ಕ್ಷೇತ್ರಗಳನ್ನು ಸಂದರ್ಶನ ಮಾಡ್ತಾ ಗಂಗಾ ನದಿ ತೀರಕ್ಕೆ ಬಂದಾಗ ಅಲ್ಲಿ ಒಬ್ಬ ಗಂಧರ್ವ ಸ್ತ್ರೀಯನ್ನು ನೋಡ್ಬಿಡ್ತಾರೆ, ಮೋಹಪರವಶರಾಗ್ಬಿಡ್ತಾರೆ. ಅವಳು ಒಬ್ಬ ಗಂಧರ್ವ ಸ್ತ್ರೀ ಆಗಿದ್ದಳು. ನಿಜವಾಗಿಯೂ ಗಂಧರ್ವರೆಲ್ಲ ಮಾಘ ಸ್ನಾನಕ್ಕೆ ಅಂತ ಬಂದಾಗ ಅಲ್ಲಿ ಅವಳು ಒಬ್ಬಳು ಮಾತ್ರ ಚಳಿಯ ಕಾರಣವನ್ನು ಮುಂದೊಡ್ಡಿ ಮಾಘ ಸ್ನಾನ ಮಾಡಿರಲಿಲ್ಲ. ಅವಳೇ ಈ ವಿಶ್ವಾಮಿತ್ರರ ದೃಷ್ಟಿಗೆ ಬೀಳುವಂತಹ ಹೆಣ್ಮಗಳು. ಹೀಗಿದ್ದಾಗ ಆ ಗಂಧರ್ವರೆಲ್ಲ ಸ್ನಾನ ಮಾಡಿ ಹರಿಪೂಜೆಯನ್ನು ಮಾಡಿ ಹೋಗ್ಬಿಡ್ತಾರೆ ಗಂಧರ್ವ ಲೋಕಕ್ಕೆ, ಆದರೆ ಇವಳು ಮಾತ್ರ ಉಳಿದಿರ್ತಾಳೆ. ಆಗ ವಿಶ್ವಾಮಿತ್ರ ಕಾಮೋತ್ತೇಜನ ಕಳ್ತನಾಗಿ ಅವಳನ್ನು ಭೋಗಿಸ್ತಾನೆ. ಹೋಗಿ ಸ್ನಾನ ಮಾಡಬೇಕು, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅವಿವೇಕತನದ ಕೆಲಸ ಮಾಡಿಬಿಟ್ಟೆ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಗಂಧರ್ವ ತನ್ನ ಲೋಕಕ್ಕೆ ಹೋದವ ತನ್ನ ಹೆಂಡತಿಯನ್ನು ಕಾಣದೆ ಪರತ್ ಅಲ್ಲೇ ಬಂದಾಗ ಇವರಿಬ್ಬರನ್ನು ನೋಡಿ ಕೋಪಾವಿಷ್ಟನಾಗ್ತಾನೆ. ವಿಶ್ವಾಮಿತ್ರರಿಗೆ ವಾನರ ಮುಖವನ್ನು ಪಡೆ ನೀನು ಅಂತ ಶಾಪ ಕೊಟ್ಟು ತನ್ನ ಹೆಂಡತಿಗೆ ಕೊಲ್ಲಾಗು ನೀನು ಶಾಪ ಕೊಟ್ಟು ಗಂಧರ್ವ ಲೋಕಕ್ಕೆ ಹೋಗ್ಬಿಡ್ತಾರೆ. ವಿಶ್ವಾಮಿತ್ರರು ಕಪಿಮುಖವನ್ನು ಹೊತ್ಕೊಂಡು 12 ವರ್ಷ ಕಾಲ ಕಳೀತಾರೆ. ಅಷ್ಟರ ಮೇಲೆ ನಾರದ ಮಹರ್ಷಿಗಳು ಒಂದು ದಿನ ಏನೋ ದೈವ ನಿಯಾಮಕ ಇರಬಹುದು, ತ್ರಿಲೋಕ ಸಂಚಾರಿಗಳು, ಬ್ರಹ್ಮ ಮಾನಸ ಪುತ್ರರು, ದಿವ್ಯ ಜ್ಞಾನಿಗಳು ನಾರದರು ವೀಣೆಯನ್ನು ಹಿಡ್ಕೊಂಡು ನಾರಾಯಣ ನಾರಾಯಣ ಎಂದು ನಾಮಸ್ಮರಣೆ ಮಾಡ್ತಾ ಗಂಗಾ ನದಿ ತೀರಕ್ಕೆ ಬರ್ತಾರೆ. ಕಪಿಮೂತಿಯ ಮುನಿವರರನ್ನು ಕಂಡು ಆಶ್ಚರ್ಯಚಕಿತರಾಗಿ ಏನು ನಡೆದಿದೆ ಎನ್ನುವುದನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ಊಹಿಸುತ್ತಾರೆ. ವಿಶ್ವಾಮಿತ್ರ ಎಲ್ಲವನ್ನೂ ತಿಳಿದ ಜ್ಞಾನಿ ಕಾಮಕ್ಕೆ ವಶನಾಗಿ ಗಂಧರ್ವ ಸ್ತ್ರೀಯಲ್ಲಿ ನೀನು ಅನುರಕ್ತನಾಗುವುದೇ? ಇದುವರೆಗೆ ನೀನು ಕೈಕೊಂಡ ತಪಸ್ಸು ಫಲವೆಲ್ಲ ಕರಗಿ ಹೋಯ್ತಲ್ಲ, ಹೊಳೆಯಲ್ಲಿ ಹೋಮ ಮಾಡಿದಾಗ ಆಯ್ತಲ್ಲ. ಈಗಲಾದರೂ ನೀನು ದೋಷಮುಕ್ತನಾಗಬೇಕು ಅಂದರೆ ನಾನು ಹೇಳಿದಾಗ ಮಾಡು. ಮಾಘ ಮಾಸದಲ್ಲಿ ಸೂರ್ಯೋದಯ ಆಗ್ತಾ ಇರುವಾಗ ಮಾಘ ಸ್ನಾನ ಮಾಡಿ ಶ್ರೀಹರಿ ಪೂಜೆಯನ್ನು ಮಾಡು, ಆಗ ನೀನು ಕಪಿ ರೂಪದಿಂದ ನಿವೃತ್ತಿ ಹೊಂದುತ್ತೀಯ ಅಂತ ಹೇಳೋಗ್ತಾರೆ. ಆಗ ನಾರದರ ಮಾತಿನಂತೆ ವಿಶ್ವಾಮಿತ್ರ ಮುನಿಗಳು ಮಾಘ ಮಾಸ ಬಂದೊಡನೆ ಸಂಕಲ್ಪ ಮಾಡಿಕೊಂಡು ಗಂಗಾ ನದಿ ಜಲದಿಂದ ಮಾಘ ಸ್ನಾನ ಮಾಡಿ ಶ್ರೀಹರಿಯನ್ನು ಆರಾಧಿಸ್ತಾರೆ. ಇದರ ಫಲವಾಗಿ ಅವರ ಕಪಿ ರೂಪ ಹೋಗಿ ಮೊದಲನೇ ರೂಪಕ್ಕೆ ಬರ್ತಾರೆ. ಅವರು ಅಲ್ಲಿ ಬಿದ್ದಂತಹ ಶಿಲೆಗೂ ಕೂಡ ಅವರು ಗಂಗಾ ಜಲವನ್ನು ತಂದು ಚಿಮುಕಿಸಿದಾಗ ಅವಳು ತನ್ನ ಮೊದಲನೇ ರೂಪವನ್ನು ಪಡೆದು ತನ್ನ ಲೋಕಕ್ಕೆ ಪರತ್ ಹೋಗ್ತಾಳೆ. ಹೀಗೆ ಗಂಗಾ ನದಿಯಲ್ಲಿ ಮಾಘ ಸ್ನಾನವನ್ನು ಮಾಡಿ ವಿಶ್ವಾಮಿತ್ರರು ಪಾಪ ಪರಿಹಾರ ಮಾಡಿಕೊಂಡ ಅಧ್ಯಾಯ ಪಾಪವನ್ನು ಪರಿಹಾರ ಆಗಿದೆ. ಹಾಗೆ ನೀವು ಎಲ್ಲ ಶ್ರದ್ಧಾ ಭಕ್ತಿಗಳಿಂದ ಈ ಮಾಘ ಸ್ನಾನವನ್ನು ಆಚರಣೆ ಮಾಡಿ ಏಕೈಕ ಭಕ್ತಿಯಿಂದ ವಿಷ್ಣುವಿನ ಈ ಕಥೆಯನ್ನು ಕೇಳಿ ಧನ್ಯರಾಗರಿ ಅಂತ ಹೇಳ್ತಾ ನಿಮಗೆಲ್ಲ ಧನ್ಯವಾದವನ್ನು ಹೇಳ್ತೇನೆ.